ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಣ್ಣಾಮಲೈಯವರ ಮಾತುಗಳನ್ನು ನೀವು ಈಗ ಕೇಳಬೇಕು ಮತ್ತು ಅವರ ನಡೆಯನ್ನು ನೀವು ಗಮನಿಸಬೇಕು. ದಿಲ್ಲಿಯಲ್ಲಿದ್ದರು ನಿನ್ನೆ ಅಣ್ಣಾಮಲೈಯವರು. ಅಮಿತ್ ಶಾ ಅವರಿಗೆ ಒಂದು ಪುಸ್ತಕವನ್ನು ಕೊಟ್ಟರು. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆದಂಥ ನಿತಿನ್ ನಬೀನ್ ಅವ್ರನ್ನ ಭೇಟಿಯಾದರು. ಅವ್ರು ಹೇಳ್ತಾರೆ, ಐ ಹ್ಯಾವ್ ಹೈ ರಿಗಾರ್ಡ್ಸ್ ಅಬೌಟ್ ನರೇಂದ್ರ ಮೋದಿಜಿ, ಐ ಹ್ಯಾವ್ ಹೈ ರೆಸ್ಪೆಕ್ಟ್ ಟು ಅಮಿತ್ ಶಾಜಿ ಅಂತೆಲ್ಲ ಮಾಧ್ಯಮದವರಿದ್ರೆ ಹೇಳ್ತಾ ಇದ್ರು. ನಿಮಗೆ ಹೈ ರಿಗಾರ್ಡ್ಸು ಮೋದಿಯವ್ರ ಬಗ್ಗೆ ಇದೆ, ಅಮಿತ್ ಶಾ ಅವ್ರ ಬಗ್ಗೆ ನಿಮಗೆ ರಿಗಾರ್ಡ್ಸ್ ಇದೆ, ಎಲ್ಲ ಇದೆ. ಪಕ್ಷವನ್ನು ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಿ ಅನ್ನುವುದು ಮೂಲಭೂತ ಪ್ರಶ್ನೆ. ಇದರ ಬಗ್ಗೆ ನಿನ್ನೆಯ ಸಂಚಿಕೆಯಲ್ಲಿ ಬೇಕಾದಷ್ಟು ನಾವು ಚರ್ಚೆಯನ್ನು ಮಾಡಿದ್ದೇವೆ, ಹಿಂದೆ ನಡೆದ ವಿದ್ಯಮಾನಗಳ ಬಗ್ಗೆ ಮಾತಾಡಿದ್ದೇವೆ. ಈಗ ಒಂದು ಕಾನ್ಸ್ಪಿರಸಿ ಥಿಯರಿಯನ್ನು ನಾನು ನಿಮ್ಮೆದುರಿಗೆ ಇಡ್ತಾ ಇದ್ದೇನೆ. ಇದು ಎಷ್ಟರ ಮಟ್ಟಿಗೆ ಭವಿಷ್ಯದಲ್ಲಿ ಸಾಕ್ಷಾತ್ಕಾರಗೊಳ್ಳುತ್ತೋ, ಅನುಷ್ಠಾನಗೊಳ್ಳುತ್ತೋ, ಅಥವಾ ಆ ರೀತಿಯಾಗಿ ನಡೆಯುತ್ತೋ ಅನ್ನೋದನ್ನು ನಾವು ನೀವು ಕೂಡಿ ಗಮನಿಸ್ತಾ ಹೋಗೋಣ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ನಡೆ ಇದು. 2031 ಚುನಾವಣೆಯನ್ನು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಒಂದು ಸೈಡು TVK ಅನ್ನುವಂಥ ಪಕ್ಷ ಇದೆ, ವಿಜಯ್ ಜೋಸೆಫ್ ಪಕ್ಷ. ಇನ್ನೊಂದು ಕಡೆ ಅಣ್ಣಾಮಲೈಯವರ ಪಕ್ಷ ಇದೆ. ಈಗ ಅವರು ಹೊಸದಾಗಿ ಏನು ಪಕ್ಷವನ್ನು ರಚನೆ ಮಾಡ್ತಾಯಿದ್ರೆ ಆ ಪಕ್ಷ ಇದೆ. ಅದರ ಜೊತೆ ಅಲಯನ್ಸ್ ಯಾರಿದ್ದಾರೆ, ಏನಿದೆ, ಅದರ ಜೊತೆ ಭಾರತೀಯ ಜನತಾ ಪಾರ್ಟಿಯ ಅಲಯನ್ಸ್ ಆಗಿರುತ್ತಾ, NDA ಜೊತೆ ಇರುತ್ತಾ, ಅದೆಲ್ಲ ಆಮೇಲೆ ಮಾತಾಡೋಣ. ಎರಡು ಶಕ್ತಿಗಳ ಜಂಗಿ ಕುಸ್ತಿಯ ಬಗ್ಗೆ ನಾವು ಮಾತಾಡೋಣ. ಒಂದು ನಡೆದಂಥ ವಿದ್ಯಮಾನಗಳನ್ನು ಗಮನಿಸಿ. ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ 2026 ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ತಮಿಳುನಾಡಿನ ರಾಜಕೀಯ ಒಟ್ಟು ಇತಿಹಾಸದಲ್ಲಿ ಈ ರೀತಿಯಾದಂಥ ಒಂದು ದೊಡ್ಡ ಮನ್ವಂತರವೇ ಯಾವತ್ತೂ ನಡೆದೇ ಇಲ್ಲ. ಒಂದು DMK ಗೆಲ್ಲೋದು, ಇಲ್ಲ AIADMK ಗೆಲ್ಲೋದು. ಒಂದು ಸಲ ಅವರು, ಒಂದು ಸಲ ಇವರು ಅಂತ ಪರ್ಯಾಯದ ರೀತಿಯಲ್ಲಿ ಒಬ್ಬರು ತಗೊಳ್ತಾ ಇದ್ದಂಥ ವ್ಯವಸ್ಥೆ ಇದ್ದಂಥ ರಾಜ್ಯ. ಅತಿ ಹೆಚ್ಚು ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿ ಅದರ ಮೂಲಕವೇ ರಾಜಕೀಯವನ್ನು ಪ್ರಾರಂಭ ಮಾಡಿ ತಮಿಳುನಾಡಿನ ಸಂಪೂರ್ಣ ಎಕ್ಕುಡಿಸಿದಂಥ ವ್ಯವಸ್ಥೆಯನ್ನು ಮಾಡಿದಂಥವ್ರು. ದ್ರಾವಿಡ ಮನಸ್ಥಿತಿಯನ್ನು ತುಂಬಿ, ಹಿಂದಿ ವಿರೋಧಿ ಮನಸ್ಥಿತಿಯನ್ನು ತುಂಬಿ, ಈ ದೇಶದಿಂದ ನಾವು ಪ್ರತ್ಯೇಕರು ಅಂತ ಒಂದು ಭಾವವನ್ನು ಮೂಡಿಸಿ ಆರ್ಟಿಕಲ್ 370 ಅಘೋಷಿತವಾಗಿ ಜಾರಿಗೆ ತಂದಂಥ ರಾಜ್ಯ ಅದು. ನಮ್ಮದು ಪ್ರತ್ಯೇಕ ರಾಜ್ಯ, ನಮ್ಮದು ವಿಶೇಷ ಸ್ಥಾನಮಾನ ಅಂತ ಬಾಯ್ಬಿಟ್ಟು ಹೇಳಿಲ್ಲ. ಆದರೆ ಅವರ ಪ್ರತಿ ನಡೆ, ಪ್ರತಿ ನುಡಿ, ಪ್ರತಿ ಚರ್ಯೆ, ಪ್ರತಿ ರಾಜಕೀಯ ನಿಲುವು ಎಲ್ಲವೂ ಕೂಡ ಪ್ರತ್ಯೇಕತೆಯನ್ನು ತೋರಿಸ್ತಾ ಇತ್ತೇ ವಿನಃ ರಾಷ್ಟ್ರೀಯತೆಯ ಜೊತೆ ಅವರು ಎಂದೂ ಗುರುತಿಸಿಕೊಳ್ಳೇ ಇಲ್ಲ. ಅಲ್ಲಿಯ ರಾಜಕೀಯ ಪಕ್ಷಗಳಾಗಲಿ ಮತ್ತು ಅಲ್ಲಿಯ ಮತದಾರರಾಗಲಿ. ನಮ್ಮದು ಪ್ರತ್ಯೇಕವಾದ ಐಡೆಂಟಿಟಿಯೇ ನಮ್ಮ ಸ್ವಾಭಿಮಾನ ಅಂತ ತಮ್ಮನ್ನು ತಾವು ಘೋಷಿಸಿಕೊಂಡು ದುರಭಿಮಾನವನ್ನು ಮೆರೆದಂಥ ಜನ. ನೀಟನ್ನು ವಿರೋಧಿಸೋದು, ಭಾರತದ ಅವಿಭಾಜ್ಯಾಂಗ ನಾವು ಅನ್ನುವುದನ್ನು ವಿರೋಧಿಸೋದು, ಬೇರೆ ಯಾವುದೇ ದೇಶದ ಉಳಿದ ಯೋಜನೆಗಳ ಜೊತೆ ಯಾವುದೂ ತಮ್ಮನ್ನು ಗುರುತಿಸಿಕೊಳ್ಳದೇ ಇರೋದು, ಎಲ್ಲದರಲ್ಲೂ ಪ್ರತ್ಯೇಕತೆಯನ್ನು ಸಾರ್ತಾ ಅದೇ ನಮ್ಮ ಅಸ್ಮಿತೆ ಅಂತ ಹೇಳ್ತಾ, ನಾವು ತಮಿಳಿಗರು ಎಲ್ಲರಿಗಿಂತ ಬೇರೆನೇ ಅಂತ ತಮ್ಮನ್ನು ತಾವು ಪ್ರತಿಬಿಂಬಿಸ್ತಾ ರಾಜಕೀಯ ಮಾಡಿಕೊಂಡು ಬಂದದ್ದನ್ನು ಒಂದೇ ಹೊಡೆತಕ್ಕೆ ಹೊಡೆದು ಬಿಸಾಕಿ ಚಚ್ಚಿ ಚಿತ್ರಾನ್ನ ಮಾಡಿದ ವ್ಯಕ್ತಿ ವಿಜಯ್ ಜೋಸೆಫ್. ಇದನ್ನು ನೀವು ಒಪ್ಪಿದ್ರೂ ಒಪ್ಪದೇ ಇದ್ರೂ ಇದು ನಿಜವೇ. ಒಂದು ದೊಡ್ಡ ಯುವ ಸುನಾಮಿ ಬೀಸ್ತು ತಮಿಳುನಾಡಿನ ರಾಜಕೀಯದಲ್ಲಿ. ಅದು ಇಡೀ ರಾಜಕೀಯ ಚರ್ಯೆಯನ್ನು ಬದಲಿಸ್ತು. ನೀವು ಇನ್ಸ್ಟಾಗ್ರಾಮ್ ನೋಡಿದ್ರು ಅವರೇ, ಫೇಸ್ಬುಕ್ ನೋಡಿದ್ರು ಅವರೇ, ಯೂಟ್ಯೂಬ್ ನೋಡಿದ್ರು ಅವರೇ, ಬೀದಿಯಲ್ಲಿ ಮಾತಾಡೋದು ಕೇಳಿದ್ರು ಅವರೇ, ಪೋಸ್ಟರ್ ನೋಡಿದ್ರು ಅವರೇ, ಯಾರ ಮನೆಯಲ್ಲಿ ಚರ್ಚೆ ನೋಡಿದ್ರು ವಿಜಯ್ ಜೋಸೆಫ್, ಎಲ್ಲಿ ನೋಡಿದ್ರು ಈತನ ದಳಪತಿ, ದಳಪತಿ, ತಲಪತಿ, ತಲಪತಿ. ಅದು ಬಿಟ್ಟು ಬೇರೆ ಹೆಸರು ರಾಜಕೀಯದಲ್ಲಿ ಅಲ್ಲಿ ಈ ಚುನಾವಣೆಯ ಸಂದರ್ಭದಲ್ಲಿ ಬರಲೇ ಇಲ್ಲ. ಇದರಲ್ಲಿ ಜಾತಿ ಬರಲಿಲ್ಲ, ಧರ್ಮ ಬರಲಿಲ್ಲ, ರಾಷ್ಟ್ರೀಯತೆ ಬರಲಿಲ್ಲ. ಒಂದು ಹಂತದಲ್ಲಿ ಭ್ರಷ್ಟಾಚಾರ ಬಂತು. ಒಂದು ಹಂತದಲ್ಲಿ ಈಗಿರುವಂಥ DMK ಆಡಳಿತದ ಬಗ್ಗೆ ಅಸಮಾಧಾನ ಹೊರಹೊಮ್ಮಿತು. ಆ ಅಸಮಾಧಾನದ ಪರಿಹಾರವಾಗಿ ಕಂಡುಕೊಂಡದ್ದು TVK ಪಕ್ಷ. ಇದು ಅಂಡರ್ ಕರೆಂಟ್ ಎಲ್ಲ ಕಡೆ ಹರಡ್ತಾ ಇತ್ತು. ಯಾವುದೇ ಪ್ರಚಾರ ಮಾಡಲಾರದೆ, ಎಲ್ಲಿಯೂ ರ್ಯಾಲಿಗಳನ್ನು ಮಾಡಲಾರದೆ, ಯಾವ ನಾವು ಸಾಂಪ್ರದಾಯಿಕ ಪ್ರಚಾರದ ವೈಖರಿ ಇದೆಯಲ್ಲ ಆ ರೀತಿಯಾದಂಥ ಚುನಾವಣೆಯ ಬಿರುಸನ್ನು ತೋರಿಸಲಾರದೆ, ಯಾರು ಮುಂದೆ ಉಪಮುಖ್ಯಮಂತ್ರಿ ಆಗ್ತಾರೆ, ಯಾರು ಯಾವ ಸಚಿವರಾಗ್ತಾರೆ, ನಿಂತಿರೋ MLA ಯಾರು, ಆತನ ಕ್ರೆಡಿಬಿಲಿಟಿ ಏನು, ಆತ ಕ್ಯಾಂಡಿಡೇಟ್ ಆಗಲಿಕ್ಕೆ ಯೋಗ್ಯನಾ, ಈತ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾನ, ಇದು ಯಾವುದನ್ನೂ ನೋಡಲಾರದೆ ವಿಜಯ್ ನೋಡಿ ಜನ ಮತ ಹಾಕಿದರು ತಮಿಳುನಾಡಿನಲ್ಲಿ. ಇದನ್ನು ನೀವು ಒಪ್ಕೋಬೇಕು, ನಾನು ಒಪ್ಕೊಳ್ಳೇಬೇಕು. ಆಗಿರುವ ಸತ್ಯ ಇದು, ಕಠೋರವಾದ ಸತ್ಯ.
ನಾಳೆ ಯಾರು ದೇಶ ಆಳ್ತಾರೆ ಅಂತ ನೋಡಲಾರ್ದೆ ಮತ ಹಾಕೋದಿದೆಯಲ್ಲ, ಇದು ಮುಗ್ಧತೆ ಅಂತಿರೋ, ಅಮಾಯಕತೆ ಅಂತಿರೋ, ಮೂರ್ಖತನ ಅಂತಿರೋ, ಅದನ್ನು ನಾವು ತೀರ್ಮಾನ ಮಾಡೋಣ. ಆದರೆ ನಡೆದ ವಿದ್ಯಮಾನವನ್ನು ಒಪ್ಕೊಳ್ಳೋಣ. ಇದರಿಂದ ಅಣ್ಣಾಮಲೈಗಾಗಿದ್ದೇನು? ಅಣ್ಣಾಮಲೈ ಆಲೋಚನೆ ಮಾಡ್ತಾರೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಸಂಪೂರ್ಣ ನಗಣ್ಯ ಮಾಡಿದೆ. ಯಾವುದೋ ನಯನಾರ್ ನಾಗೇಂದ್ರನ್ ಅಂತ ಬಂದು ಕೂತಿದ್ದಾನೆ. ನಾನು ಯಾರನ್ನ ನಿಂದಿಸ್ತಾ ಇದ್ದೀನೋ ಆ ವ್ಯಕ್ತಿ ಅಲಯನ್ಸ್ ಆಗತ್ತೆ ಬಿ ಜೆ ಪಿ ಜೊತೆ, AIADMK, ಎಡಪ್ಪಾಡಿ ಪಳನಿಸ್ವಾಮಿ ಅಲಯನ್ಸ್ ಮಾಡ್ಕೋತಾರೆ. ಎಡಪ್ಪಾಡಿ ಪಳನಿಸ್ವಾಮಿಯದೇ ಸ್ವಾಮಿತ್ವದಲ್ಲಿ ಚುನಾವಣೆ ನಡೀತದೆ. ಹಾಗಾದರೆ ನಾನು ಯಾವ ಗಿಡದ ತಪ್ಪಲು? ನಂದೇನು ಅಸ್ತಿತ್ವ? ನನ್ನ ಮುಂದಿನ ರಾಜಕೀಯ ಭವಿಷ್ಯವೇನು? ನಾನು ರಾಜಕಾರಣಿ ಅಲ್ಲ, ನಾನೊಬ್ಬ IPS ಆಫೀಸರು. ಆದರೆ ನಾನೀಗ ಬಂದಿರೋದು ಆಕಸ್ಮಿಕವೋ, ಅನಿವಾರ್ಯವೋ, ಅಥವಾ ಕಾಕತಾಳೀಯವೋ, ಅಥವಾ ಸಂಯೋಗವೋ, ಸುಯೋಗವೋ, ಅದೃಷ್ಟವೋ ದುರಾದೃಷ್ಟವೋ ಬಂದ್ಬಿಟ್ಟಿದ್ದೀನಿ ರಾಜಕೀಯಕ್ಕೆ. ಈಗ ನನ್ನ ಅಸ್ಮಿತೆಯನ್ನು, ನನ್ನ ಮುಂದಿನ ಭವಿಷ್ಯವೇನು? ಇದು ಅಣ್ಣಾಮಲೈ ಆಲೋಚನೆ ಮಾಡಲೇಬೇಕಾದಂಥ ವಿಚಾರ. ಹಾಗಂತ ಆತನಿಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ದ್ವೇಷವಿಲ್ಲ, ಬಾಯ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಮಿತ್ ಶಾ ಬಗ್ಗೆ ದ್ವೇಷ ಇಲ್ಲ, ಅಸಮಾಧಾನ ಇದೆ, ಅಸಹನೆ ಇದೆ, ನಡೆದಿರುವ ಬೆಳವಣಿಗೆಯ ಬಗ್ಗೆ ಒಪ್ಪಿಗೆ ಇಲ್ಲ, ಸಮ್ಮತಿ ಇಲ್ಲ. ಆದರೆ ತನ್ನ ಅಸ್ತಿತ್ವದ ಪ್ರಶ್ನೆ ಬಂದಾಗ, ಹೇಗೆ ತೊಟ್ಟೆಯಲ್ಲಿ ನೀರು ತುಂಬಿಕೊಂಡಾಗ ತಾಯಿ ಮಂಗ ಮಗುವನ್ನು ಹೆಗಲ ಮೇಲಿದ್ದಂಥ ಮಗುವನ್ನು ಕೆಳಗೆ ಕೂಡಿಸಿ ಅದರ ಮೇಲೆ ಕಾಲಿಟ್ಟು ಹಾರಿ ಹೊರಗಡೆ ಹೋಗ್ತದೋ ಅಂಥ ಉಸಿರುಗಟ್ಟುವ ವಾತಾವರಣದಿಂದ ಅಣ್ಣಾಮಲೈ ಹೊರಗಡೆ ಬರುವುದು ಅನಿವಾರ್ಯವಾಗಿತ್ತು. ಆ ಕಾಲಘಟ್ಟದಲ್ಲಿ ಆತ ಹೊರಗಡೆ ಬಂದದ್ದು. ಹಾಗಾದರೆ ಒಬ್ಬ ಪಕ್ಷ ಬಿಟ್ಟು ಹೊರಗೆ ಬರುವ ವ್ಯಕ್ತಿಯನ್ನು ಹಾರ್ದಿಕವಾಗಿ ಅಮಿತ್ ಶಾ ಯಾಕೆ ಸ್ವಾಗತಿಸಿದರು? ಆತನ ಜೊತೆ ಕೂತ್ಕೊಂಡು ಲೋಕಾಭಿರಾಮವಾಗಿ ಯಾಕೆ ಮಾತಾಡಿದರು? BL ಸಂತೋಷ್ ಯಾಕೆ ಮೀಟಿಂಗನ್ನು ಅರೇಂಜ್ ಮಾಡಿದರು? ಯಾಕೆ ನಿತಿನ್ ನಬೀನ್ ಪುಷ್ಪಗುಚ್ಛವನ್ನು ಕರ್ಕೊಂಡು ಒಳಗಡೆ ಕೂಡಿಸ್ಕೊಂಡ್ರು? ಸಾಧ್ಯವಾದರೆ ಮೋದಿಯನ್ನು ಭೇಟಿ ಮಾಡಿಸುವಂಥ ವ್ಯವಸ್ಥೆ ನಡೀತು. ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದಾನೆ, ಬಂಡಾಯ ಮಾಡ್ತಾ ಇದ್ದಾನೆ, ತಮ್ಮ ವಿರುದ್ಧ ಪ್ರತಿಸ್ಪರ್ಧಿ ಆಗಲಿಕ್ಕೆ ತಯಾರಾಗ್ತಾ ಇದ್ದಾನೆ. ತಮಿಳುನಾಡಿನಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಈಗಾಗಲೇ ಸ್ಥಳೀಯತೆ ಅನ್ನುವಂಥದ್ದು, ಲೋಕಲ್ ಕ್ಯಾಂಡಿಡೇಟ್ ಅನ್ನುವಂಥದ್ದು, ಜೊತೆಗೆ ಒಂದು ರೌಂಡ್ ಎಲ್ಲ ಇಡೀ ರಾಜ್ಯವನ್ನು ಓಡಾಡಿ ಬಂದಂಥ ಹಿನ್ನೆಲೆ ಇರುವಂಥ ವ್ಯಕ್ತಿ ಒಂದು ಶಕ್ತಿಯಾಗಿ ಹೊರಹೊಮ್ಮುವ ಸಂದರ್ಭದಲ್ಲಿ ಆತನಿಗೆ ಹಾರ್ದಿಕವಾದ ಸ್ವಾಗತ ಯಾಕೆ? ಆತನಿಗೆ ಪುಷ್ಪಗುಚ್ಛ ಯಾಕೆ? ಆತನ ಜೊತೆ ಲೋಕಾಭಿರಾಮದ ಹರಟೆ ಯಾಕೆ? ಇಬ್ಬರ ಮುಖದಲ್ಲೂ ನಗು ಯಾಕೆ? ಆಲೋಚನೆ ಮಾಡಬೇಕಾದ ವಿಚಾರ. ಮೊನ್ನೆ ವಿಜಯ್ ಜೋಸೆಫ್ ಬಂದು ಹೋದರು, ಇದೇ ಅಮಿತ್ ಶಾ ಹತ್ರ ಬಂದಿದ್ದರು, ಇದೇ ನರೇಂದ್ರ ಮೋದಿ ಅವರ ಹತ್ರ ಬಂದಿದ್ದರು. ನೋಡಿ, ಹಿಂದುತ್ವವನ್ನು, ರಾಷ್ಟ್ರೀಯತೆಯನ್ನು, ಭಾರತೀಯತೆಯನ್ನು ಕಡು ವಿರೋಧ ಮಾಡಿದಂಥ ವ್ಯಕ್ತಿ ವಿಜಯ್ ಜೋಸೆಫ್. ನೆನ್ಪಿಟ್ಕೊಳ್ಳಿ, DMK ಅಷ್ಟು ಭ್ರಷ್ಟನಲ್ಲ, DMK ಅಷ್ಟು ದ್ವೇಷವನ್ನು ಮಾಡದೇ ಇರಬಹುದು. DMK ಅಷ್ಟು ಈತ ಹಿಂದುತ್ವದ ದ್ವೇಷಿ ಅಲ್ಲ. ನೀವು ದೇವಸ್ಥಾನದಲ್ಲಿ ದೀಪ ಹಚ್ಚಬೇಡಿ ಅಂತ ಹೇಳಿಲ್ಲ, ನಿಮ್ಮ ನಂದಿ ಕಂಬದ ಮೇಲೆ ಕಾರ್ತಿಕ ಮಾಸ ಮಾಡಬೇಡ ಅಂತ ಹೇಳಿಲ್ಲ. ಆದರೆ ಈತ ಕೂಡ ಒಬ್ಬ ಕ್ರೈಸ್ತ, ಈತ ಕೂಡ ಭಾರತೀಯ ಜನತಾ ಪಾರ್ಟಿಯ ವಿರೋಧಿಯಾಗಿದ್ದಂಥ ವ್ಯಕ್ತಿಗೆ ಇದೇ ನರೇಂದ್ರ ಮೋದಿಯವರು ಹಾರ್ದಿಕವಾಗಿ ಸ್ವಾಗತ ಮಾಡಿದರು. ಯಾವ ರೀತಿ ಆತನಿಗೆ ರಿಸೆಪ್ಷನ್ ಸಿಕ್ತು ಅಂದರೆ, ಈತ ಇತ್ತೀಚೆಗೆ ತಾನೇ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಮಾಡಿದ ವ್ಯಕ್ತಿ ಅಂತ ಅನಿಸಲಾರದಂಥ ಹಾರ್ದಿಕತೆ, ಕೆಮಿಸ್ಟ್ರಿ ಆ ಫೋಟೋಗಳಲ್ಲಿ ಕಾಣುತ್ತೆ. ಇಲ್ಲಿದೆ ಫೋಟೋ ನೋಡಿ. ಅಂದರೆ ಮೊದಲನೇದಾಗಿ ತಮಿಳುನಾಡಿನಲ್ಲಿ ಹಿಂದುತ್ವವನ್ನು ಪ್ರತಿಪಾದಿಸುವಂಥ ಪೃಷ್ಠಭೂಮಿ ತಯಾರಾಗಿಲ್ಲ, ಫಲವತ್ತತೆ ಇಲ್ಲ. ಹೇಗೆ ಪಶ್ಚಿಮ ಬಂಗಾಳದಲ್ಲಿ 3 ಎಲೆಕ್ಷನ್ನಲ್ಲಿ ಸೈಕಲ್ ಹೊಡಿಬೇಕಾಯಿತೋ 15 ವರ್ಷಗಳ ಕಾಲ, ಅದೇ ರೀತಿಯ ಸೈಕಲನ್ನು ತಮಿಳುನಾಡಿನಲ್ಲಿ ಹೊಡೆಯಬೇಕಾದ್ದು ಅನಿವಾರ್ಯ ಅಂತ ಅಮಿತ್ ಶಾಗೂ ಗೊತ್ತಿದೆ, ನರೇಂದ್ರ ಮೋದಿಗೂ ಗೊತ್ತಿದೆ. ಇಬ್ಬರು ಕೂಡ ನಾಳೆಯೇ ಇದರ ಫಲಿತಾಂಶ ಪಡೆಯುವುದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ ಅವರಿಗೆ. ಹಾಗಾದರೆ ಮುಂದೇನು? ಮುಂದೆ ಅಣ್ಣಾಮಲೈಯವರು ಹೊಸ ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಇನ್ನೊಬ್ಬ ಬಂದು TVK ಪಕ್ಷದ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮುವುದಕ್ಕಿಂತ ಮುಂಚೆ ಆತನಿಗೆ ಬಲಾಢ್ಯವಾದಂಥ ಇನ್ನೊಂದು ಶಕ್ತಿ ಈಗಲೇ ಹೊರಹೊಮ್ಮಿ, ಈಗ ಬಿತ್ತಿ 2031ಕ್ಕೆ ಫಸಲನ್ನು ತೆಗೆಯಬೇಕೆನ್ನುವಂಥ ರಾಜಕೀಯ ಕೃಷಿಕ ಈ ಅಣ್ಣಾಮಲೈ. ಆತನ ಅಜೆಂಡಾ ಏನು? ತಮಿಳು ಕಲ್ಚರ್ ಸೆಂಟ್ರಿಕ್ ನ್ಯಾಷನಲಿಸ್ಟ್ ಪಾರ್ಟಿ. ಮೂಲಾಸ್ಮಿತೆ ತಮಿಳು ಸಂಸ್ಕೃತಿ, ತಮಿಳು ಭಾಷೆ, ತಮಿಳು ಜೀವನ, ಆದರೆ ನ್ಯಾಷನಲಿಸ್ಟಿಕ್ ಐಡಿಯಾಗಳು, ಅಂಥದ್ದೊಂದು ಪಾರ್ಟಿ. ಆ ಪಾರ್ಟಿಗೆ ಅಭಯ ಹಸ್ತ ಯಾರ್ದು? ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಅದಕ್ಕೆ ಹೋಗಿ ಭೇಟಿಯಾಗಿದ್ದು.
ಬಂಡಾಯ ಎದ್ದ ವ್ಯಕ್ತಿ ಈ ರೀತಿಯಾಗಿ ಗೌರವಯುತವಾಗಿ ಎಕ್ಸಿಟನ್ನು ಪಡಿತಾರೆ ಅಂದರೆ ಮುಂದೆ ರಾಜಕೀಯವಾದಂಥ ನಿರೀಕ್ಷೆಗಳು ಅಪೇಕ್ಷೆಗಳು ಇಲ್ಲದೆ ಇಷ್ಟೆಲ್ಲ ಕಷ್ಟಪಡಬೇಕಾದ ಅಗತ್ಯ ಇದೆ. ಒಂದು ಮೇಲ್ ಹಾಕಿರೋ ಸಾಕು, ಐ ಆಮ್ ರಿಸೈನಿಂಗ್ ಫ್ರಮ್ ಮೈ ಪ್ರಿಲಿಮಿನರಿ ಮೆಂಬರ್ಶಿಪ್ ಆಫ್ BJP. ಒಂದೇ ಒಂದು ಮೇಲ್ ಹೋಗೋದು, ಮಾರನೇ ದಿವಸ ಪತ್ರಿಕಾಗೋಷ್ಠಿ ಮಾಡೋದು, ನಾನು BJPಯಿಂದ ಹೊರಗಡೆ ಬಂದಿದ್ದೀನಿ, ಅವ್ರ ಬಗ್ಗೆ ನಂಗೆ ಭಾಳ ಗೌರವ ಇದೆ, ನನ್ನನ್ನು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ರಾಜಕೀಯವಾದ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳಿಬಿಡ್ಬೋದಲ್ಲ. ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಮುಂದೆ ತಾನು ರಾಜಕೀಯವಾಗಿ ಬೆಳೆಯಬೇಕು ಅನ್ನುವಂಥ ಅದಮ್ಯವಾದಂಥ ಉತ್ಕಟವಾದಂಥ ಅನನ್ಯವಾದಂಥ ಆಕಾಂಕ್ಷೆ ಇದೆ, ಸಂಕಲ್ಪ ಇದೆ, ಆ ದೃಢತೆ ಕೂಡ ಇದೆ ಈ ಅಣ್ಣಾಮಲೈಗೆ. ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ಪಾತ್ರವೇನು? ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಕೂಡ ಎದುರಿಗೆ ಕಾಂಗ್ರೆಸ್ ಬರಬೇಕು, ಇಲ್ಲದೆ ಹೋದರೆ ಒಂದೇ ಪಕ್ಷ ಇರಬೇಕು. ಒಂದೇ ಪಕ್ಷ, TMC ಒಂದೇ ಪಕ್ಷ ಎದುರುಗಡೆ, ಬೇರೆ ಯಾರೂ ಇಲ್ಲ. ವಾಡದ್ದು ಬಿಸಾಕ್ಬಿಡ್ತಾರೆ. ಹಾಗೆ ಮುಂದಿನ 2031 ಚುನಾವಣೆಯಲ್ಲಿ ಒಂದು ಕಡೆ ಅಷ್ಟೊತ್ತಿಗೆ ಈತನ ಹಣೆ ಬರ ಗೊತ್ತಾಗುತ್ತೆ. ವಿಜಯ್ ಜೋಸೆಫ್ ಇದು ಕೇವಲ ಬೈ ಫ್ಲೂಕ್ ಒನ್ ಟೈಮ್ ಇವೆಂಟಾ ಅಥವಾ ಇರ್ರಿವರ್ಸಿಬಲ್ ಚೇಂಜಾ ಅಂತ. ಒನ್ ಟೈಮ್ ಇವೆಂಟ್ ಆಗಿದ್ದರೆ ಇದು ಒಂದು ಏನು ಸಂಮೋಹನ ಶಕ್ತಿಯಿಂದ ಆದಂಥ, ಮಂತ್ರಮುಗ್ಧರಾಗಿ ಜನಮತ ಹಾಕಿದಂಥ, ಹಿಪ್ನಟಿಕ್ ಆಗಿ ಆತನಿಗೆ ಸೆಳೆದಂಥ ಸಮೂಹ ಸನ್ನಿಯಾಗಿ ಒಂದು ಸಲ ಗೆಲ್ಲಿಸ್ಬಿಟ್ರು ಅಂತ. ಒನ್ ಟೈಮ್ ಇವೆಂಟ್. ಇರ್ರಿವರ್ಸಿಬಲ್ ಚೇಂಜ್ ಅಂದರೆ ಮತ್ತೆ ಎಂದೂ DMKನೂ ಅಡ್ರೆಸ್ಗೆ ಇರಬಾರ್ದು, AIADMKನೂ ಇರಬಾರ್ದು. ಹಾಗಾಗಿ ಎರಡೂ ಪಕ್ಷಗಳು ಇರಬಾರ್ದು ಅನ್ನೋದು ಭಾರತೀಯ ಜನತಾ ಪಾರ್ಟಿಯ ಏಕಮೇವ ಗುರಿ. ಯಾಕೆಂದರೆ ತಮಿಳುನಾಡು ಜನತೆಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಉತ್ತರ ಭಾರತದ ಯಾವುದೋ ಪಾರ್ಟಿ, ಹಿಂದಿ ಮಾತಾಡೋರ ಪಾರ್ಟಿ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಅವ್ರು ಯಾಕೆ ನಮ್ಮ ಹತ್ರ ಬರಬೇಕು? 99% ತಮಿಳುನಾಡಿನ ಜನ ದೈವ ಭಕ್ತರು, ಗಾಡ್ ಫಿಯರಿಂಗ್ ಪೀಪಲ್. ಆದರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಬೇಡ. ಸನಾತನ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಹಿಂದೂ ಟೆಂಪಲ್ ಗೊತ್ತು, ಪೂಜೆ ಮಾಡಿಸೋದು ಗೊತ್ತು, ಸಂಕಲ್ಪ ಮಾಡಿಸೋದು ಗೊತ್ತು, ಎಲ್ಲವೂ ಗೊತ್ತು. ಆದರೆ ಸನಾತನ ನಮ್ದಲ್ಲ ರೀ ಅದು ಅಂತಾರೆ. ಭಾರತೀಯ ಜನತಾ ಅಯ್ಯೋ ಅದೆಲ್ಲೋ ಉತ್ತರ ಭಾರತದಲ್ಲಿರೋದು, ಅವರೆಲ್ಲ ಬಂದಿಲ್ಲ, ಯಾಕೆ ನಾವು ಇಷ್ಟೇ, ನಾವು ಚೆನ್ನಾಗಿದ್ದೀವಿ ಇಲ್ಲಿ ಅಂತ. ಈ ರೀತಿಯ ಕೂಪಮಂಡುಕ ಮನಸ್ಥಿತಿ ಇರುವ ಜನರನ್ನು ಅವರದೇ ಭಾಷೆಯಲ್ಲಿ ಅವ್ರಿಗೆ ಹೇಳಿ ರಾಜಕೀಯವನ್ನು ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಆ ಹೊಸಲಿನಲ್ಲಿ ಎದುರುಗಡೆ ನಿಂತಿದ್ದಾರೆ ಅಣ್ಣಾಮಲೈ. ಅವರ ಆಟ ಈಗ ಶುರುವಾಗತ್ತೆ. ಆ ಆಟ ಹೇಗೆ ನಡೆಯುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೀವು ಮಾತಾಡೋಣ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.